600 PSI ಅಂದರೆ 600 PSI ಇನ್ನೇ ನೋಟಿಫಿಕೇಶನ್ಸ್ ಮಾಡಿ ಇಷ್ಟೊತ್ತಿಗೆ ಎಕ್ಸಾಮ್ಸ್ ಕಂಪ್ಲೀಟ್ ಮಾಡಿ ಇಷ್ಟೊತ್ತಿಗೆ ಆರ್ಡರ್ ಕಾಪಿ ಕೊಡಬೇಕಾಯ್ತು. ಯಾಕೆಂದರೆ 2 ವರ್ಷ ಮುಂಚೆನೇ ಅಪ್ರೂವಲ್ ಆಗಿರೋ ಅಂಥ ಒಂದು 600 ವೇಕೆನ್ಸಿ ಇದು. ಈ ಒಂದು ಎರಡು ವರ್ಷ ಮುಂಚೆ ಅಪ್ರೂವಲ್ ಆಗಿರೋದಂತನ ಇವಾಗ ನಾನು ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಮತ್ತು DGIGP ಸರ್ ಹತ್ರ ಹೋಗಿ ಭೇಟಿ ಮಾಡಿದಾಗ ಮತ್ತು DGPS ಸರ್ ಹತ್ರ ಭೇಟಿ ಮಾಡಿದಾಗ ಡಿಪಾರ್ಟ್ಮೆಂಟ್ ಒಳಗಡೆ ಎಲ್ಲ ಕಡೆ ಕೇಳಿದಾಗ ಈ ಒಂದು 600 ವೇಕೆನ್ಸಿದು ಮತ್ತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅಪ್ರೂವಲ್ ಆಗಬೇಕು ಅಂತ ಹೇಳ್ತಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿ ಗೃಹ ಸಚಿವರು ಮೊನ್ನೆ ಸೆಷನಲ್ಲಿ ಹೇಳಿದ್ದಾರೆ ಈ ಒಂದು 600 ವೇಕೆನ್ಸಿದು ಅಪ್ರೂವಲ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿದೆ ಅಂತ ಹೇಳಿ. ಮತ್ತು ಅಪ್ರೂವಲ್ ಆಗಿದ್ರೆ ಯಾಕೆ ಸುಮ್ಮನೆ ಇಷ್ಟು ಡಿಲೇ ಮಾಡ್ತಾಯಿದ್ರು ಅಂತ ಗೊತ್ತಾಗ್ತಿಲ್ಲ. ಕೇಳಿದ್ರೆ 545 ಒಂದು ಏನು ಅವ್ರದ್ದು ಟ್ರೈನಿಂಗ್ ಮುಗಿಬೇಕು, 402 ಟ್ರೈನಿಂಗ್ ಮುಗಿಬೇಕು. ಆಲ್ಮೋಸ್ಟ್ 545 ಟ್ರೈನಿಂಗಿಗೆ ಮುಗ್ದೋಗಿದೆ. 402 ನೀವು ನೋಟಿಫಿಕೇಷನ್ಸ್ ಮಾಡಿ ಫಿಸಿಕಲ್ ಮಾಡಿ ಮತ್ತು ಎಕ್ಸಾಮ್ ಕಂಡಕ್ಟ್ ಮಾಡೋಷ್ಟೊತ್ತಿಗೆ ಇನ್ನು 1 ವರ್ಷ ಆಗುತ್ತೆ. ದಯಮಾಡಿ ಈ ಕೂಡಲೇ ಒಂದು PSI 600 ವೇಕೆನ್ಸಿನ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಮಾಡಿಲ್ಲ ಅಂತಂದರೆ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಹೋರಾಟ ಮಾತ್ರ ಕಂಟಿನ್ಯೂಸ್ ಆಗಿರುತ್ತೆ. ನಮ್ಮ ಒಂದು ಬೇಡಿಕೆನ ಗಂಭೀರವಾಗಿ ತಗೊಂಡು ನಮ್ಮ ಸಮಸ್ಯೆ ಅಂದರೆ PSI 600 ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ನೋಟಿಫಿಕೇಷನ್ಸ್ ಸುಮಾರು PSI ನೋಟಿಫಿಕೇಷನ್ಸ್ ಆಗಿ 5 ವರ್ಷ ಇದೆ. 5 ವರ್ಷದಿಂದ ಸುಮಾರು ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ನೋಟಿಫಿಕೇಷನ್ಸ್ ಯಾವಾಗ ಆಗುತ್ತೆ ಅಂತ ಹೇಳಿ. ಮಾನ್ಯ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ಇದನ್ನು ಗಂಭೀರವಾಗಿ ತೊಗೊಂಡು ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಲೇಬೇಕು. ನಾಳೆ ಚರ್ಚೆ ಮಾಡಿದಾಗೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಗಮನಕ್ಕೆ ತೊಗೊಂಬರ್ತೀವಿ. ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ ನಿಮ್ಮ ವಿದ್ಯಾಭ್ಯಾಸನ ಕಂಟಿನ್ಯೂಟಿ ಇರಲಿ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಈ ಒಂದು ಸಮಸ್ಯೆನ ಬಗೆಹರಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.